ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ಪ್ರಾಮಾಣಿಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ, ರಾಜ್ಯ ಸರ್ಕಾರದ ಅಧಿವೇಶನ ಆರಂಭವಾಗಿದೆ. ಇದಕ್ಕೆ ಆರಂಭಿಕ ವಿಘ್ನ ಅನ್ನುವಂತೆ ನಮ್ಮ ರಾಜ್ಯದ ವಿರೋಧಿಗಳು, ದ್ರೋಹಿಗಳು ಕೂಡ ಆಗಿರತಕ್ಕಂಥ MES ತಮ್ಮ ಬಾಲವನ್ನ ಬಿಚ್ಚಿದ್ದಾರೆ ಕೂಡ. ಇವತ್ತು ನೋಡಿ, MES ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಕೆಲ ಸದಸ್ಯರು, ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಹಲವಾರು ಬಾರಿ ಅಪರಾಧ ಮಾಡಿ ಒಂದು ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಶುಭಂ ಶಳ್ಕೆ ಮತ್ತು ರಮಾಕಾಂತ್ ಕೊಂಡೋಸ್ಕರ್ ಅನ್ನುವಂಥ ಏನು ಈ ಇಬ್ಬರಿದ್ದಾರೆ, ಇವರು ಬೆಳಗಾವಿಯಲ್ಲಿ ಎಲ್ಲಿ ಅಧಿವೇಶನ ನಡೀತಾ ಇದೆ ಸುವರ್ಣಸೌಧ, ಅದರ ಅಕ್ಕಪಕ್ಕದಲ್ಲೇ ಮತ್ತು ಬೆಳಗಾವಿ ನಗರದಲ್ಲೇ ಮಹಾಮೇಳಾವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈ MES ಕಾರ್ಯಕರ್ತರು ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಕೇವಲ MES ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಷ್ಟೇ ಅಲ್ಲ, ಗಡಿ ಭಾಗದಲ್ಲೂ ಕೂಡ ಶಿವಸೇನೆಯ ಕಾರ್ಯಕರ್ತರು ಕೂಡ ರಾಜ್ಯ ಸರ್ಕಾರವನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ, ಮುಜುಗರಕ್ಕೆ ಈಡು ಮಾಡಲಿಕ್ಕೆ, ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಡಾಗುವಂಥ ಕೆಲಸಗಳಿಗೆ ಅವರು ಮುಂದಾಗ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಇಲ್ಲಿಂದ ಏನು KSRTC ಬಸ್ಗಳು ಹೋಗ್ತಾ ಇವೆ ಮಹಾರಾಷ್ಟ್ರಕ್ಕೆ, ಅಲ್ಲಿ ಕೊಲ್ಲಾಪುರ, ಥಾಣೆ, ಸಾಂಗ್ಲಿ ಮುಂತಾದ ಊರುಗಳಲ್ಲಿ ಅಲ್ಲಿನ ಬಸ್ಗಳ ಮೇಲೆ ದಾಳಿಯನ್ನು ನಡೆಸೋದು, ಕನ್ನಡದ ಬೋರ್ಡ್ಗಳ ಮೇಲೆ, ಅವರು ಫಲಕಗಳ ಮೇಲೆ ಮರಾಠಿ ಫಲಕಗಳನ್ನು ಹಚ್ಚುವಂತಹ ಕೆಲಸಕ್ಕೂ ಮುಂದಾಗಿದ್ದಾರೆ. ಈಗಾಗಲೇ ದೊಡ್ಡ ಮಟ್ಟದ ಒಂದು ರೀತಿಯ ಬಿಸಿಯ ವಾತಾವರಣ ಗಡಿ ಜಿಲ್ಲೆ ಆಗಿರತಕ್ಕಂಥ ಬೆಳಗಾವಿಯಲ್ಲಿ, ಬೆಳಗಾವಿ ಮತ್ತು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯ ಊರುಗಳಲ್ಲಿ ಈಗ ನಿರ್ಮಾಣ ಆಗ್ತಾ ಇದೆ. ಇಲ್ಲಿಂದ ಬಸ್ಗಳ ಹೋಗ್ತಾ ಇರ್ತಕ್ಕಂಥವ್ರು ಮಹಾರಾಷ್ಟ್ರಕ್ಕೆ ಒಂದು ರೀತಿಯ ಆತಂಕದಲ್ಲೇ ದಿನಗಳನ್ನ ಕಳೀತಾ ಇದ್ದಾರೆ. ಅಲ್ಲಿಂದ ಕರ್ನಾಟಕಕ್ಕೆ ಬರುವಂಥವ್ರು ಕೂಡ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ಯಾಕೆ ಬೇಕಿತ್ತು ಈ ತರಹದ ಒಂದು ಪರಿಸ್ಥಿತಿ ನಿರ್ಮಾಣ ಅನ್ನುವಂಥದ್ದು ಈಗ ಈ MES ಪುಂಡರೇನಿದ್ದಾರೆ, ಪುಂಡರು ಅನ್ನುವಂಥ ಮಾತನ್ನೇ ಹೇಳ್ತಾ ಇದ್ದೀನಿ. MES ಪುಂಡರು ಈಗ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯಲ್ಲಿ ಅಧಿವೇಶನ ನಡೆಯುವಾಗಲೂ ಕೂಡ, ಚಳಿಗಾಲದ ಅಧಿವೇಶನ ಅಲ್ಲಿ ನಡೆಯುತ್ತೆ, ಅವರು ಮಹಾಮೇಳಾವನ್ನ ಅಂದ್ರೆ ಒಂದು ರೀತಿಯ ಅವರ ಮರಾಠಿಗರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋ ತರದಲ್ಲಿ, ಮರಾಠಿ ಭಾಷಿಕರ ಕಾರ್ಯಕ್ರಮ ಅನ್ನೋ ತರದಲ್ಲಿ ಈ ಮಹಾಮೇಳಾವ್ ಅನ್ನುವಂಥ ಒಂದು ಮಹಾಮೇಳದ ತರಹದ ಒಂದು ಕಾರ್ಯಕ್ರಮ ಗೊತ್ತಾಗುತ್ತೆ ನಿಮಗೆ. ಮಹಾಮೇಳಾವ್ ಅಂದ್ರೆ ಅದನ್ನು ಮರಾಠಿಯಲ್ಲಿ ಹೇಳುವಂಥದ್ದು, ಮರಾಠಿ ಭಾಷಿಕರ ಮಹಾಮೇಳವನ್ನ ಸಂಘಟನೆ ಮಾಡ್ತಾರೆ. ಅದು ಕನ್ನಡಿಗರಿಗೆ ಒಂದು ರೀತಿಯ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಆದರೆ ನಮ್ಮ ಕನ್ನಡಿಗರು ಅಥವಾ ನಮ್ಮ ಸ್ಥಾನದಲ್ಲಿ, ನಮ್ಮ ಜಾಗಗಳಲ್ಲಿ ನಿಂತ್ಕೊಂಡು ಮರಾಠಿ ಭಾಷೆಯನ್ನ ಅವರು ಹೆಚ್ಚುವರಿಯಾಗಿ ಅಥವಾ ನಮ್ಮದೇ ಇಲ್ಲಿ ಸಾರ್ವಭೌಮತ್ವ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ನಾವು ಒಪ್ಕೊಂಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಯಾವತ್ತೂ ಕೂಡ ಈ MES ಕಾರ್ಯಕರ್ತರ ವಿರುದ್ಧ, ಶಿವಸೇನೆ ಕಾರ್ಯಕರ್ತರ ವಿರುದ್ಧ, ಮರಾಠಿ ಭಾಷಿಕರ ವಿರುದ್ಧ, ಕನ್ನಡದ ಮನಸ್ಸುಗಳ ವಿರೋಧದ ಯಾರ್ಯಾರು ವಿರೋಧ ಮಾಡ್ತಾರೆ ಅವರ ವಿರುದ್ಧ ಯಾವಾಗಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು, ಕನ್ನಡದ ಶೂರರು ನಿಂತ್ಕೊಂಡಿರ್ತಕ್ಕಂಥದ್ದು ನಡೆದು ಬಂದಿದೆ. ಇವತ್ತು ಕೂಡ ಕರವೆಯ ಹಲವಾರು, ಬೆಳಗಾವಿ ಭಾಗದ ಕರವೇ, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ರಕ್ಷಣಾ ವೇದಿಕೆ, ಇಂತಹ ಹಲವಾರು ಕಾರ್ಯಕರ್ತರು ಈ MESನವರಿಗೆ ಸೂಕ್ತವಾದ ಪ್ರತಿರೋಧವನ್ನು ಒಡ್ಡಿದ್ದಾರೆ. ಆದರೆ ದುರಂತ ನೋಡಿ, ಈ ಕಡೆ MESನ ಕಾರ್ಯಕರ್ತರನ್ನು ಕೂಡ ರಾಜ್ಯದ ಪೊಲೀಸ್ ಇಲಾಖೆ ಅವರನ್ನ ಬಂಧನ ಮಾಡಿದೆ. ಶಿವಸೇನೆಯ ಕಾರ್ಯಕರ್ತರನ್ನು, ಪುಂಡರನ್ನು, ಕಾರ್ಯಕರ್ತರು ಅನ್ನಬಾರದು, MESನ ಪುಂಡರನ್ನು ಮತ್ತು ಶಿವಸೇನೆಯ ಪುಂಡರನ್ನು ಕೂಡ ಅದು ಬಂಧನ ಮಾಡಿ ಜೈಲಿಗಟ್ಟಿದೆ. ದುರಂತ ಅಂದರೆ ಅವರ ವಿರುದ್ಧವಾಗಿ, ಕನ್ನಡದ ಅಸ್ಮಿತೆಯ ಪರವಾಗಿ, ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆಯ ಪರವಾಗಿ ಹೋರಾಟ ಮಾಡುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನು ಕೂಡ ಅಲ್ಲಿನ ಸರ್ಕಾರ ಅಂದರೆ ಪೊಲೀಸರು, ಅಲ್ಲಿನ ಕಾನೂನು ಸುವ್ಯವಸ್ಥೆಯ ಹೆಸರಿನಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅವರನ್ನು ತಡೆದಿರ್ತಕ್ಕಂಥದ್ದು. ಓಕೆ, ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸಬೇಕು, ಒಂದು ಸರ್ಕಾರದ ಕರ್ತವ್ಯ ಹೌದು. ಆದರೆ ಯಾವುದಕ್ಕೋಸ್ಕರ ಹೋರಾಡ್ತಿದ್ದಾರೆ, ಯಾಕಾಗಿ ಹೋರಾಡ್ತಿದ್ದಾರೆ ಅನ್ನುವಂಥದ್ದು ಗಮನ ಹರಿಸಬೇಕಾಗತ್ತೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನ ಈ ಕೂಡಲೇ ಬಿಡಬೇಕು ಅನ್ನುವಂಥ ಒತ್ತಾಯ ಫೋಕಸ್ ಟಿವಿಯದ್ದು. ಯಾಕಂದರೆ ಅವರ ಹೋರಾಟ ಪ್ರಮುಖವಾಗಿ ಬೆಳಗಾವಿಯ ಗಡಿ ಒಂದು ಭಾಗಗಳಲ್ಲಿ ಅವರು ಮಾಡುವಂಥದ್ದು ಕನ್ನಡದ ಅಸ್ಮಿತೆಗೋಸ್ಕರ, ಕನ್ನಡದ ನೆಲ, ಜಲ, ಭಾಷೆಗಾಗಿ ಅವರು ಹೋರಾಟವನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವರ ಮೇಲೆ ಕ್ರಮಗಳನ್ನು ಜರುಗಿಸದೆ ಈ ಕೂಡಲೇ ಬಿಡಬೇಕು ಮತ್ತು ಮರಾಠಿ ಪುಂಡರಿಗೆ, ಶಿವಸೇನೆ ಪುಂಡರಿಗೆ ಸರಿಯಾಗಿ ಮಟ್ಟ ಹಾಕಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಫೋಕಸ್ ಟಿವಿ ಕೂಡ ಮಾಡ್ತಾ ಇದೆ.
ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಫೋಕಸ್ ಟಿವಿ ಅದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲೇ ಕೂಡ ನೆಲ ಜಲ ಭಾಷೆಯ ಮೇಲೆ ಒಂದು ಆಧಿಪತ್ಯ ಸ್ಥಾಪಿಸುವಂಥ ಪುಂಡತನ ಮಾಡುವಂಥ ಯಾರನ್ನೇ ಆಗಲಿ ಯಾರೇ ಆಗಲಿ ನಾವು ಖಂಡಿಸ್ತೇವೆ. ನಮ್ಮ ಉಸಿರು ಕೂಡ ಅದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಈ MES ಪುಂಡರ ಮತ್ತು ಶಿವಸೇನೆಯ ಪುಂಡರ ಒಂದು ಕೃತ್ಯವನ್ನು ನಾವು ಖಂಡಿಸಿದ್ದೇವೆ. ಇವತ್ತು ಇನ್ನೊಂದು ಮುಖ್ಯ ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ, ಯಾಕಂದ್ರೆ ಇದು ನೆಲ ಜಲ ಭಾಷೆಗಾಗಿರ್ತಕ್ಕಂಥ ಪ್ರಾಮಾಣಿಕ ಪತ್ರಿಕೋದ್ಯಮ.